ನಮಸ್ಕಾರಪ್ಪ ಎಲ್ಲ ಸೌಕಾರ ಮಂದಿಗೆ. ನಮಸ್ತೆ. ನಾವಿವತ್ತು ರಿವ್ಯೂ ಮಾಡಕ್ಕೆ ಹೊಂಟಿರೋ ಗಾಡಿ ಹೀರೋ XMR ಕರಿಷ್ಮಾ 210. ಈ ಗಾಡಿ ಬಂದುಬಿಟ್ಟು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬರ್ತೈತಿ. ಗೇರ್ ಮಾತ್ರ ಹೆವಿ ಸ್ಮೂತ್ ಕೊಟ್ಟಾನೆ. 163 kg ಫುಲ್ ಗಾಡಿ ಬರ್ತೈತಿ. ಆಮೇಲೆ ಈ ಗಾಡೀಲಿ ಬರೋದು 3 ಕಲರು, ರೆಡ್ ಬರ್ತೈತಿ, ಬ್ಲ್ಯಾಕ್ ಬರ್ತೈತಿ, ಆಮೇಲೆ ಎಲ್ಲೋ ಬರ್ತೈತಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಈ ಗಾಡೀಲಿ ಎಲ್ಲೋನೇ ಇಷ್ಟ ಆಗೋದು. ರೆಡ್ಡು ಬ್ಲ್ಯಾಕು ನಾನು ಅಷ್ಟು ನೋಡಿಲ್ಲ, ನನಗೂ ಇದರಲ್ಲಿ ಎಲ್ಲೋನೇ ಇಷ್ಟ ಆಗೋದು. ಗಾಡಿ ನೋಡಿದರೆ ಗೊತ್ತಾಗಲ್ಲ, ಹೊಡೆದು ನೋಡಿದರೆ ಗೊತ್ತಾಕೈತಿ. ಹೊಡೆದು ನೋಡಿ ಹೇಳ್ತೀನಿ, ಗಾಡಿ ನೋಡೋಕ್ಕೆ ಚೆನ್ನಾಗಿದ್ರೆ ಸಾಲದು, ಹೊಡೆದು ನೋಡಿದ್ರು ಚೆನ್ನಾಗಿರಬೇಕು. ಅದೇನು ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆಮೇಲೆ 25 bhp ಬರ್ತೈತಿ, 20 Nm ಟಾರ್ಕ್ ಬರ್ತೈತಿ. ಟಯರ್ ನೋಡ್ಬೋದು ನೀವು. ಇದು ಹೊಸ ಗಾಡಿನೇ, ತಗೊಂಡು 2 ತಿಂಗಳಾಗೈತೆ ಗಾಡಿನ. MRF ಟಯರ್ ಕೊಟ್ಟಾರೆ, ಟ್ರ್ಯಾಕ್ ಟಯರೇ ಕೊಟ್ಟಾರೆ. ನಮ್ಮ ಹುಡುಗ ಹೇಳ್ತಿದ್ದ ಟ್ರ್ಯಾಕ್ ಮಗ ಕರುವಲ್ಲ ಅಂತ, ಬಗ್ಸೋಕೇನಂತ ಆಗಲ್ಲ ಅಂತ. ನೋಡೋಣ ಹೊಡೆದು ಯಾರ್ಯಾರ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಕೈತಿ. ಸೀಟ್ ನೋಡ್ಬೋದು, ಸೇಮ್ R15 ಸೀಟ್ ಕೊಟ್ಟಂಗೆ ಕೊಟ್ಟಾನೆ, ಏನು ಅದರಲ್ಲೇನು ಚೇಂಜಸ್ ಇಲ್ಲ. ಗಾಡಿ ನೋಡೋಕ್ಕೆ ಹಳೆ ಕರಿಷ್ಮಾ ರೀತಿ ಇಲ್ಲ ಅಂದರೂ ಒಂದು ಸ್ವಲ್ಪ R15 ಹೋಲ್ತೈತಿ ಅನ್ನಿಸ್ತೈತೆ ನನಗೆ. ಆಮೇಲೆ LED ಹೆಡ್ಲೈಟ್ ಕೊಟ್ಟಾನೆ. ಹೆಡ್ಲೈಟ್ ಮಾತ್ರ ಹೆವಿ ಫೋಕಸ್ ಇದಾವೆ. ಈ ಗಾಡಿ ನೀವು ತಗೊಳಕ್ಕೆ ಹೋದರೆ 7,30,000 ಆಕೈತೆ ಗಾಡಿ. ಶೋರೂಮ್ ಪ್ರೈಸ್ ಇರೋದು 1,73 ಟ್ಯಾಕ್ಸು ಅದು ಇದು ಎಲ್ಲ ಸೇರಿ 2,30, 2,40 ಇಡ್ತಾರೆ ಬಗಣಿಗೂಟನ ಶೋರೂಮ್ ಅವರು. ಅದೆಲ್ಲ ಗಾಡಿ ಮೈಲೇಜ್ ಇರೋದು 35. ನನಗೆ ಟ್ಯಾಂಕ್ ಹೈಟು ಜಾಸ್ತಿ ಆಯಿತು ಅನ್ನಿಸ್ತಪ್ಪ. ನಮಗೆ ಟ್ಯಾಂಕ್ ಹೈಟ್ ಜಾಸ್ತಿ ಇರಬಾರ್ದು. ಟ್ಯಾಂಕ್ ಹೈಟು ಜಾಸ್ತಿ ಆದರೆ ಗೊತ್ತಲ್ಲ ಪ್ರಾಬ್ಲಮ್ಮು ಏನಂತ ಅಂದು. ಗಾಡಿ ಸೌಂಡ್ ಒಂದು ನೋಡ್ಬಿಡೋಣ, ಗಾಡಿ ಸೌಂಡ್ ಹೆಂಗೈತಿ ಅಂತ ಅಂದು. ನ್ಯೂಟ್ರಲಲ್ಲಿ ಇಲ್ಲ, ಹಾಕೊಳ್ಳೋಣ ನ್ಯೂಟ್ರಲ್ಲಿ. ಬೆತ್ತಗರು ಗಾಡಿ ಸೌಂಡ್ ಒಂದು ತೋರಿಸ್ಬಿಡ್ತೀನಿ. ನೋಡ್ರಿ, ಸ್ಟಾರ್ಟಿಂಗಲ್ಲಿದ್ದಾಗ ಈ ಥರ ಸೌಂಡ್ ಇರ್ತೈತಿ. ಸೌಂಡ್ ಚೆನ್ನಾಗೈತೆ ಗುರು, ಇದು ಸಖತ್ತಾಗೈತೆ ಸೌಂಡು. ಮಸ್ತ್ ಕೊಟ್ಟಾನ ಸೌಂಡು. ಗಾಡಿ ಓಡಿಸಿ ತೋರಿಸ್ತೀನಿ ಹೆಂಗೈತಿ ಅಂತ ಅಂದು. ಹಿಂಗೆ ಹೋಗ್ಬಿಡೋಣ, ಅಲ್ಲ ಹಿಂಗೆ ಹೋಗಿ ಹಂಗೆ ಹೈವೇದಾಗ ಅಲ್ಲೋ ವಿಡಿಯೋ ಮಾಡ್ಕೊಂಬರೋಣ. ಅಲ್ಲೇ ಸೇತುವೆ ಹತ್ರ ಹೋಗಿ ವಿಡಿಯೋ ಮಾಡ್ಕೊಂಬರೋಣ. ಮಾಡೋಣ ಬೇಡ, ಅಲ್ಲೋಗಿ 2 ಗಾಡಿಯಾಗಿ ವಿಡಿಯೋ ಮಾಡ್ಕೊಂಬರೋಣ. ಹೋಗೋದು ಹಿಂಗೆ ಹೋಗ್ಬಿಡೋಣ. ಹಾಂ ಐಸ ಎಲ್ಲದಾವು ಬಾ ನೋಡೋಣ ಬಂದ. ಡ್ರೋನ್ ಶಾಟ್ ತಗೋಬೇಕು. ಡ್ರೋನ್ ಶಾಟ್ ತಗೊಂಡು ಆಮೇಲೆ ನಿಮಗೆ ರೈಡ್ ರಿವ್ಯೂ ಕೊಡ್ತೀನಿ.
ಹೀರೋ XMR ಕರಿಷ್ಮಾ 210. ನಾ ಗಾಡಿ ಫಸ್ಟ್ ಟೈಮ್ ಓಡಿಸ್ತಿರೋದು ಇದನ್ನ ಇವತ್ತು. ಡೈಲಿ ಓಡಿಸೋರ್ಗೂ ಫಸ್ಟ್ ಟೈಮ್ ಓಡಿಸೋರ್ಗೂ ಭಾಳ ಡಿಫ್ರೆನ್ಸ್ ಇರ್ತೈತಿ. ಡೈಲಿ ಓಡಿಸೋರ್ಕಿನ್ನ ಫಸ್ಟ್ ಟೈಮ್ ಓಡಿಸೋರಿಗೆ ಗೊತ್ತಾಗೋದು ಗಾಡಿ ಹಣೆ ಬರ ಏನು ಅಂತ. ಅಂದ್ರೆ ಗಾಡಿ ಬಗ್ಗೆ ತಿಳ್ಕೊಂಡವ್ರಿಗೆ ಮಾತ್ರ, ಎಲ್ಲರಿಗೂ ಗೊತ್ತಾಗಲ್ಲ. ನಾವು ಫೋಟೋಶೂಟಿಗೆ ಬರೋದಿಲ್ಲ. ನಂದು ಇನ್ಸ್ಟಾದ ಪ್ರೊಫೈಲ್ ಪಿಕ್ ಐತೆ ಗೊತ್ತಾ, ಅದು ಹಾಕಿರೋದು ಇಲ್ಲಿದೆ. ಸಿಂಗಲ್ ರೋಡು, ಗಾಡಿ ಟಾಪ್ ಸ್ಪೀಡು ಹೈವೇದಾಗ ತೋರಿಸ್ತೀನಿ. ಮುಂದೆ ಹೈವೇ ಸಿಗ್ತೈತಿ. ಇಲ್ಲೆಲ್ಲ ಟಾಪ್ ಸ್ಪೀಡ್ ತೋರ್ಸೋಕೆ ಹೋದ್ರೆ ನಾವು ಟಾಪಲ್ಲಿ ಹೋಗ್ಬಿಡ್ತೇವೆ ಮಾಮ್ಸ್. ನೋಡಿ ಹಿಂಗೆ ಕೋಳಿ ಗೀಳಿ ಎಲ್ಲ ಬರ್ತವೆ ಅಡ್ಡ. ಹಂಗೆ ಇಲ್ಲೆಲ್ಲ ಟಾಪ್ ಸ್ಪೀಡ್ ತೋರ್ಸೋಕ್ಕಾಗತ್ತಾ? ಯಾವ ಥರ ಬಂತು ನೋಡಿದ್ರಲ್ಲ ಕೋಳಿ. ಚಿಕನ್ ಇವತ್ತು ಚಿಕನ್ ಕರಿ ಆಗ್ಬಿಡೋದು ಸಿಕ್ಕಿದ್ರೆ. ಗಾಡಿ ಮಾತ್ರ ರನ್ನಿಂಗಾಗಿ ಸೈಕೈತೆ. ಅಂದರೆ ಇಂಥ ಸಿಂಗಲ್ ರೋಡಿಗೆ ಈ ಗಾಡಿ ಅಲ್ಲ, ಇವಾಗಲೇ ಹೇಳ್ಬಿಡ್ತೀನಿ. ಅದರಲ್ಲೇನು ಇದೇನೋ ಇದ್ರೂ ಹೈವೇಗೆ ಮಾತ್ರ. ಈ ಥರ ಸಿಂಗಲ್ ರೋಡಿಗೆಲ್ಲ ಈ ಗಾಡಿ ಅಲ್ವೇ ಅಲ್ಲ. ಅಪ್ಪೇನಾದರೂ ಇದ್ದಾಗ ನೀವು ಸ್ಪೀಡಾಗಿದ್ರಿ ಅಂದರೆ ಗಾಡಿ ಸಡನ್ನಾಗಿ ಜಂಪ್ ತಗೊತೈತೆ. ಅಷ್ಟೇ ನೀಟಾಗಿ ಲ್ಯಾಂಡ್ ಹಾಕೈತಿ. ಹೈವೇ ಸಿಕ್ಕೇ ಬಿಡ್ತು ನೋಡಿದ್ರಾ. ಈಗ ತೋರಿಸ್ತೀನಿ ಗಾಡಿ ರಿವ್ಯೂ ಹೆಂಗೆ ಅಂತ. ಗಾಡಿ ಟಾಪ್ ಸ್ಪೀಡ್ ನೋಡ್ಬೇಕಾ? ಬನ್ನಿ ತೋರಿಸ್ತೇನೆ ಗಾಡಿ ಟಾಪ್ ಸ್ಪೀಡ್ ಎಷ್ಟು ಅಂತ. ನಾಯಿಗಳ ಸೈಡಿಗೆ ರೀ, ನಮಗೆಲ್ಲ ಭಯ ಆಗ್ತೈತಿ. ಮುಂದೆ ತೋರಿಸ್ತೀನಿ. ಇನ್ನೂ ಜಾಸ್ತಿ ಇದೆ, 123 ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಹೋಗ್ತೈತಿ. ಚೂರು ರೋಡು ಸಿಗ್ಲಿ ಕರೆಕ್ಟಾಗಿ. ಒಂದು 37 ಹೋಯ್ತು ಇವರು. 140 ಟಾಪ್ ಸ್ಪೀಡ್ ಹೋಯ್ತು. 140 ಹೋಗ್ಯೈತಿ. ಹೋಗೋಣ. ನಮ್ಮ ಬೈಕ್ ಗಾಡಿ ಕೊಟ್ಟು ಟ್ಯಾಂಕ್ಸ್ ಹೇಳಿ ಗಾಡಿ ಮಾತ್ರ ಚೆನ್ನಾಗೈತಿ. ಅಣ್ಣ ಇಲ್ಲೇ ಹೊರಗದಾನೆ, ಹೊರಗದಾನೆ. ಮಚ್ಚ ಇಲ್ಲಿ ಸೋಮಣ್ಣನ ಹತ್ರ ಅದಮ್ಮ. ಬನ್ನಿ. ಎಲ್ಲೋದ ಅಣ್ಣ ಹೇಳ್ರಿ. ಬರ್ದಂತಾರ. ಏನೋ ಸುರ ಸುಂದ್ರ. ಬಾಯ್ ಬಾಯ್ ಬಾಯ್.